ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಎಸ್ಐಟಿ ಅಧಿಕಾರಿಗಳು ಸ್ಥಳವನ್ನ ಮಹಜರು ಮಾಡ್ತಾ ಇದ್ದಾರೆ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲೇನೆ ಈ ಚಿನ್ನಯ್ಯ ಆಲಿಯಾಸ್ ಚೆನ್ನ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ನ ಕರೆದುಕೊಂಡು ಹೋಗಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇದ್ದಾರೆ. ತಿಮ್ರೋಡಿ ಮನೆಯಲ್ಲಿ ಚೆನ್ನ ಇದ್ದ ಕೊಠಡಿಯಲ್ಲಿ ತಲಾಶ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಸಮೀಪದ ಉಜ್ರೆಯಲ್ಲಿ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಈಗ ಚಿನ್ನಯ್ಯನ ಬಟ್ಟೆ ಜೊತೆಗೆ ಆತ ಉಪಯೋಗಿಸ್ತಾ ಇದ್ದಂತ ಹೊಸ ಮೊಬೈಲ್ ನ ವಶಕ್ಕೆ ಪಡೆದಿದ್ದಾರೆ. ಚೆನ್ನ ಬಳಸ್ತಾ ಇದ್ದಂತ ಇತರ ವಸ್ತುಗಳನ್ನ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ಬಳಸ್ತಾ ಇದ್ದಂತ ಹಳೆ ಮೊಬೈಲ್ಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಇಷ್ಟು ಮಾತ್ರನೇ ಅಲ್ಲದೆ ಸಿಸಿಟಿವಿಯ DVR ನ ಕೂಡ ಪಡಿಲಿಕ್ಕೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಎಸ್ಐಟಿ ಕಸ್ಟಡಿಯಲ್ಲಿ ಇರೋ ಅಂತ ಚಿನ್ನಯ್ಯ ಆಲಿಯಾಸ್ ಚೆನ್ನ ಏನ್ ಇದ್ದಾನೆ, ಅವನಿಗೆ ಆಶ್ರಯ ಕೊಟ್ಟಿದ್ಯಾರು? ಮಹೇಶ್ ಶೆಟ್ಟಿ ತಿಮ್ರೋಡಿನೇ ಆಗಿದ್ರೆ ಈಗ ಆ ಸ್ಥಳ ಮಹಜರ ಆಗ್ಬೇಕಲ್ಲ, ಆ ಒಂದು ಸ್ಥಳದಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ ಆತ ಇದ್ದಂತ ಕೊಠಡಿಯಲ್ಲೂ ಕೂಡ ಒಂದಷ್ಟು ತಲಾಶ್ ಆಗ್ಬೇಕಲ್ಲ. ಈ ನಿಟ್ಟಿನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ನೇರವಾಗಿ ಚಿನ್ನಯ್ಯ ಆಲಿಯಾಸ್ ಚೆನ್ನ ಆಲಿಯಾಸ್ ಭೀಮನನ್ನ ನೇರವಾಗಿ ಉಜಿರೆಯಲ್ಲಿ ಇರೋ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸ್ಥಳ ಮಹಜರು ಮಾಡಿಸ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಚಿನ್ನಯ್ಯ ಉಪಯೋಗಿಸ್ತಾ ಇದ್ನಲ್ಲ ವಸ್ತು, ಆತನ ಬಟ್ಟೆ, ಮೊಬೈಲ್ಗಳು, ಇದನ್ನೆಲ್ಲನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ ಈಗ ಉಜಿರೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಈತ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ದ ಅಂತಾನೆ ಆತ ಜಾಗವನ್ನ ಕೊಟ್ಟಿದ್ದ ಉಳಿದುಕೊಳ್ಳಿಕ್ಕೆ ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ವಸ್ತುಗಳನ್ನ ಆ ಜಾಗದಲ್ಲಿ ಇಟ್ಕೊಂಡಿದ್ದ, ಬಳಕೆ ಮಾಡ್ತಾ ಇದ್ದ, ಅದನ್ನೆಲ್ಲವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಎಸ್ಐಟಿ ಕಸ್ಟಡಿಯಲ್ಲಿ ಇರೋ ಅಂತ ಚಿನ್ನಯ್ಯ ಆಲಿಯಾಸ್ ಚೆನ್ನ ಇವತ್ತು ಸ್ಥಳ ಮಹಜರಿಗೆ ಹಾಜರಾಗಿದ್ದಾನೆ. ಅವರ ಕಸ್ಟಡಿಯಲ್ಲೇ ಇದ್ದಾನೆ. ಎಸ್ಟಿಡಿ ಅಧಿಕಾರಿಗಳ ಸಲಹೆ ಸೂಚನೆ ಮೇರೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಆತನನ್ನ ಕರೆದುಕೊಂಡು ಬರಲಾಗಿದೆ. ಆತ ವಾಸ ಇದ್ದಂತ ಕೊಠಡಿಯಲ್ಲಿ ಇದ್ದಂತ ಸಾಮಗ್ರಿಗಳು, ಬಟ್ಟೆ, ಮೊಬೈಲ್ ಎಲ್ಲವನ್ನ ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟು ಮಾತ್ರನೇ ಅಲ್ಲದೆ ಈಗ ಚೆನ್ನ ಎಲ್ಲೆಲ್ಲ ಓಡಾಡ್ತಾ ಇದ್ನಲ್ಲ, ಅಲ್ಲಿ ಇರೋ ಅಂತ CCTV DVR ಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್, ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ಇದ್ದಂತ ಕೊಠಡಿಯಲ್ಲಿ ತಲಾಶ್ ನಡೀತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ, ಈಗ ಬಟ್ಟೆ ಬರೆಗಳು ಜೊತೆಗೆ ಮೊಬೈಲ್ ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈಗ ಸ್ಥಳ ಮಹಜರು ಪ್ರಕ್ರಿಯೆ ಯಾವ ಹಂತಕ್ಕೆ ತಲುಪಿದೆ ಪರೀಕ್ಷಿತ್? ಎಸ್ ಮಸೂದನ್, ಸದ್ಯಕ್ಕೆ ಸ್ಥಳ ಮಹಜರು ಬಹಳಷ್ಟು ಏನು ತನಗಾದಿ ತಂಡ ಏನಿದೆ ಮೊಬೈಲ್ಗಾಗಿ ಹುಡುಕಾಟ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಹೊಸ ಮೊಬೈಲನ್ನು ತನಿಖಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಏನು ಒಂದು ಹಳೆ ಮೊಬೈಲ್, ಅಂದರೆ ಈ ಹಿಂದೆ ಬಳಸ್ತಾ ಇದ್ದ ಮೊಬೈಲ್ ಏನಿದೆ ಅದನ್ನು ಹುಡುಕಾಟ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಮೊಬೈಲ್ ಸಿಕ್ಕಿಲ್ಲ, ಹೊಸ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿರುವಂಥದ್ದು. ಮತ್ತು ಜೊತೆಗೆ ಬಟ್ಟೆ ಬರೆಗಳನ್ನು ಕೂಡ ಎಲ್ಲ ವಶಕ್ಕೆ ತೆಗೆದುಕೊಂಡಿರೋ ಜೊತೆಗೆ CCTV ಫುಟೇಜ್ ಇರ್ಬೋದು, DVR ಇರ್ಬೋದು, ಮತ್ತು ಬೇರೆ ಬೇರೆ ಹಾರ್ಡ್ ಡಿಸ್ಕ್ಗಳನ್ನು ಈಗಾಗಲೇ ವಶಕ್ಕೆ ಪಡಿಸ್ಕೊಳ್ತಾರೆ. ಸದ್ಯಕ್ಕೆ ತೆಗೆದುಕೊಂಡಿಲ್ಲ, ಈಗ ತೆಗೆದುಕೊಳ್ಬೇಕಷ್ಟೇ. ಸದ್ಯ ಆತ ಓಡಾಡಿದ ಜಾಗ, ಆತ ಮಲಗಿರೋ ಜಾಗ, ಆತ ಕೂತ ಜಾಗ ಮತ್ತು ಆತ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯ ಚಟುವಟಿಕೆಗಳನ್ನ ಏನು ಮರುಸೃಷ್ಟಿ ರೀತಿಯಲ್ಲಿ ಅಲ್ಲಿ ಮಾಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಏನು ಸ್ಥಳ ಮಹಜರು ಬಹಳ ನಡೀತಾ ಇದೆ. ಇಬ್ರು SP, ಇನ್ನು DYSP ಗಳಿರ್ಬೋದು, 4 ಇನ್ಸ್ಪೆಕ್ಟರ್ ಇರ್ಬೋದು, 2 ಸಬ್ ಇನ್ಸ್ಪೆಕ್ಟರ್ಗಳು ತಂಡ ಏನಿದೆ ಈಗ ಏನು ತಿಮ್ಮರೋಡಿ ಅವರ ಮನೆಯಲ್ಲಿ ಬಹಳಷ್ಟು ಸ್ಥಳ ಮಹಜರ ಮಾಡ್ತಾ ಇದ್ದಾರೆ. ತನಿಖೆ ಇನ್ನು ಮುಂದುವರೆಯುವಂಥದ್ದು. ಸದ್ಯಕ್ಕೆ ಒಂದು ಹಳೆ ಮೊಬೈಲ್ಗಾಗಿ ಬಹಳಷ್ಟು ಈಗ ತನಿಖೆಗಳನ್ನ ನಡೀತಾ ಇದೆ ಸರ್ ಮಸೂದನ್. ಪರೀಕ್ಷಿತ್, ಇನ್ನು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ಹಳೆ ಮೊಬೈಲ್ಗಾಗಿ ಹುಡುಕಾಟ ಅಂತ. ಇನ್ನು ಅಂದಾಜು ಎಷ್ಟು ಹೊತ್ತುಗಳ ಕಾಲ ಮರುಸೃಷ್ಟಿ ಮಾಡಿ ಆತ ಓಡಾಡದಂತ ಜಾಗ ಇರಬಹುದು ಅಥವಾ ತಾನು ಕೂತ್ಕೊಳ್ತಾ ಇದ್ದಂತ ಜಾಗ, ಅಲ್ಲಿ ಚಟುವಟಿಕೆಗಳು ಮಾಡ್ತಾ ಇರುವಂತದ್ದು, ಇದೆಲ್ಲ ಮರುಸೃಷ್ಟಿ ಮಾಡುವಂತ ಪ್ರಕ್ರಿಯೆ ಇದೆ. ಕಾರಣ ಏನಂತ ಹೇಳಿದ್ರೆ ಸಾಕಷ್ಟು ಕುತೂಹಲ ಕೆಳಿಸಿರುವಂತ ಪ್ರಕರಣ ಇದು ಮಾಸ್ಕ್ ಮ್ಯಾನ್ದು. ಎಸ್ ಮಸೂದ್, ಅನ್ಸಕ್ಕೆ ಯಾಕಂದ್ರೆ ಆ ಸಾಕ್ಷ್ಯಗಳು ಸಂಗ್ರಹ ಮುಖ್ಯವಾಗಿ ಬೇಕಾಗುತ್ತೆ. ಯಾಕಂದ್ರೆ ಇದು ವಿಡಿಯೋಗಳನ್ನ ಆತ ಮನೆ ಒಳಗೆ ಹೋಗುವಂಥದ್ದು, ಎಲ್ಲಿ ಕೂತ, ಎಲ್ಲಿ ಮಲಗಿದ ಅನ್ನೋದು ರೀತಿ ಈ ರೀತಿಯ ಎಲ್ಲ ಚಟುವಟಿಕೆಗಳು ಮತ್ತೆ ಬಟ್ಟೆ ಬರೆಗಳಿರ್ಬೋದು ಎಲ್ಲವೂ ವಿಡಿಯೋ ಚಿತ್ರೀಕರಣ ಜೊತೆಗೆ ಆಗ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ಸಾಕ್ಷ್ಯ ಇದ್ರೆ ಅಲ್ಲಿ ಇದ್ದ ಅನ್ನುವಂಥದ್ದು ಸಾಕ್ಷ್ಯಗಳನ್ನ ಏನು SITಗಳ ಬೇಕಾಗತ್ತೆ. ಹೀಗಾಗಿ ಮತ್ತು ಒಂದು ಹಳೆ ಮೊಬೈಲ್, ಯಾಕಂದ್ರೆ ಏನು ಆ ರೂಮಲ್ಲಿ ಸಿಕ್ಕಿಲ್ಲ, ಬೇರೆ ರೂಮಲ್ಲಿ ಇರ್ಬೋದು ಅಥವಾ ಮನೆ ಸುತ್ತಮುತ್ತ ಎಲ್ಲಾದ್ರೂ ಅಡಗಿಸಿಟ್ಟಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ತಳ ಮಹಜರನ್ನ ಮಾಡ್ತಾ ಇದ್ದಾರೆ. ಮತ್ತೆ CCTVಯಲ್ಲಿ ಕೂಡ ಬಹಳಷ್ಟು
ಬಹಳಷ್ಟು ಆತ ಈ ಹಿಂದೆ ಕಳೆದ 2.5 ತಿಂಗಳಿಂದ ಆತ ಆ ಮನೆಯಲ್ಲೇ ಇದ್ದ. SITಗೆ ತನಿಖೆಗೆ ಹೋಗಿ ಬಂದ ಬಳಿಕ ಮತ್ತೆ ಮನೆಗೆ ಬರ್ತಾ ಇದ್ದ, ತಿಮರೋಡಿ ಮನೆಗೆ ಬರ್ತಾ ಇದ್ದ. ಜೊತೆಗೆ ಏನು ಎಲ್ಲಿ ಸ್ಥಳ ಏನು ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ ಅಲ್ಲಿ ಹೋಗಿ ಪಾಯಿಂಟ್ಗಳ ಹುಡುಗಾಟದ ಬಳಿಕ ಮತ್ತೆ ಅದೇ ಮನೆಗೆ ಬರ್ತಾ ಇದ್ದ ಅನ್ನೋದು ಗೊತ್ತಾಗಿರುವಂತದ್ದು. ಹೀಗಾಗಿ ಅದೇ ಮನೆಯಲ್ಲಿ ವಾಸ ಇದ್ದ ಅನ್ನುವ ನಿಟ್ಟಿನಲ್ಲಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಈಗ SIT ತಂಡ ಮುಂದಾಗಿರುವುದು. ಹೀಗಾಗಿ ಮತ್ತೆ ಮರುಸೃಷ್ಟಿಯ ರೀತಿಯಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದ ಅದೇ ರೀತಿಯ ಜೀವನ ಮಾಡ್ತಾ ಇರುವಂತದ್ದು. ಜೊತೆಗೆ ಆ ಮೊಬೈಲ್ಗಳು, ಬೇರೆ ಬೇರೆ ಹಾರ್ಡ್ ಡಿಸ್ಕ್ಗಳು, CCTV DVR ಗಳನ್ನ ಎಲ್ಲವೂ ಈಗ ಅಚ್ಚುಕಟ್ಟಾಗಿ ಸಂಗ್ರಹ ಮಾಡುವಂತದ್ದು ಮತ್ತು ಹಳೆ ಮೊಬೈಲ್ಗಾಗಿ ಹುಡುಕಾಟ ಈಗ ನಡೆಸ್ತಾ ಇದ್ದಾರೆ. ಸದ್ಯ ಎಲ್ಲವೂ ಬಹಳಷ್ಟು ಪ್ರಾಮುಖ್ಯತೆ ಪಡೆದಿರುವುದು. ಯಾಕಂದ್ರೆ ಒಂದು ಸಣ್ಣ ಏನು ಲೂಪ್ ಹೋಲ್ಸ್ ಗಳು ಕೂಡ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಅದು ಯಾವುದಕ್ಕೂ ಅವಕಾಶ ಕೊಡದಂತ ರೀತಿಯಲ್ಲಿ SIT ತನಿಖೆಯನ್ನು ಮುಂದುವರಿಸಿದೆ, ಸ್ಥಳ ಮಾಜರನ್ನು ಮಾಡ್ತಾ ಇದೆ. ಮಸೂದನ್ ಪರೀಕ್ಷಿತ್, ಇನ್ನು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ ಆಶ್ರಯವನ್ನ ಪಡೆದಂತ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಲಿಯಾಸ್ ಚೆನ್ನ ಏನ್ ಇದ್ದಾನೆ, ಈತನ ಸ್ಥಳ ಮಹಾಜರಿಗೆ ಕರ್ಕೊಂಡ್ಬಂದು ಬರ್ತೀವಿ ಅಂತ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲೂ ಕೂಡ ಇಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರೀಕ್ಷಿತ್, ಎಸ್ ಖಂಡಿತ ಮಸೂದನ್, ಸದ್ಯಕ್ಕೆ ಎಲ್ಲೇ SIT ಟೀಮ್ ಏನಿದೆ ಈಗಾಗಲೇ ಒಮ್ಮೆ ಇಡೀ ಪೊಲೀಸರ ತಂಡ ಬಂದು ಮನೆಯಿಂದೇ ವಶಕ್ಕೆ ತೆಗೆದುಕೊಂಡು ಹೋದ ಬಳಿಕ ಈಗ ಒಂದು ರೀತಿಯ ಭಯದಲ್ಲಿ ಈಗ ತಿಮ್ಮರಡಿ ಇರುವಂತದ್ದು. ಈಗ SIT ಟೀಮ್ ಏನು ಮನೆಗೆ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಮತ್ತೆ ಎಲ್ಲ ಅದನ್ನು ವಶಕ್ಕೆ ಪಡೆದು ಮತ್ತೆ ವಿಚಾರಣೆಗೆ ಒಳಪಡಿಸಿ ಮತ್ತೆ ಎಲ್ಲಿ ನ್ಯಾಯಾಂಗ ಬಂಧನಾಗುತ್ತೋ ಮತ್ತೆ ಯಾವ ರೀತಿಯ ಕಾನೂನು ಸಂಕಷ್ಟಕ್ಕೆ ಒಳಪಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆ ಭಯದಲ್ಲೇ ಆತ ಬೆಳಗ್ಗೆ ಹಿಂಬಾಗಿಲಿನಿಂದ ಹೋಗಿರ್ಬೋದು ಅನ್ನೋಂಥದ್ದು ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಆತ ಮನೇಲಿಲ್ಲ. ಈಗ ಸದ್ಯಕ್ಕೆ ಮನೇಲಿಲ್ಲದ್ರೂ ಕೂಡ ಸದ್ಯ ಆ ದೂರುದಾರನ ಚಿನ್ನ ಏನಿದ್ದಾನೆ ಆತನ ಸಮ್ಮುಖದಲ್ಲಿ ಈಗ ಎಲ್ಲ ಸ್ಥಳ ಮಾದರಿಗಳನ್ನು ಮಾಡ್ತಾ ಇರುವಂತದ್ದು. ಮಸೂದನ್, ಧನ್ಯವಾದ ಪರೀಕ್ಷಿತ್ ನಿಮ್ಮ ಮಾಹಿತಿಗೆ. ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಉಜಿರೆ ನಿವಾಸದಲ್ಲಿ ಆಗ್ತಾ ಇರುವಂತಹ ಸ್ಥಳ ಮಹಾಜರು ಪ್ರಕ್ರಿಯೆ. ಚಿನ್ನಯ್ಯ ಆಲಿಯಾಸ್ ಚೆನ್ನನ್ನ ಕರ್ಕೊಂಡು ಬಂದಿದ್ದಾರೆ, ಮರುಸೃಷ್ಟಿ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಘಟನಾವಳಿಗಳನ್ನ. ಆತ ಕೂರುವಂತಹ ಸ್ಥಳ, ಓಡಾಟ ಮಾಡ್ತಾ ಇದ್ದಿದ್ದು, ಮೊಬೈಲ್ನ ನೋಡುವಂತ ಸ್ಥಳ, ಈಗ ಮೊಬೈಲ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದು ಹೊಸ ಮೊಬೈಲ್, ಬಟ್ ಹಳೆ ಮೊಬೈಲ್ ಒಂದಿರಬೇಕಲ್ಲ ಚೆನ್ನಂದು, ಆ ಒಂದು ಮೊಬೈಲ್ ಈ ತನಕ ಸಿಕ್ಕಿಲ್ಲ. ಇನ್ನು CCTV DVR ಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಜೊತೆಗೆ ಚೆನ್ನನ ಬಟ್ಟೆ ಬರೆಗಳನ್ನ ವಶಕ್ಕೆ ಪಡೆದುಕೊಂಡು ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ SIT ಅಧಿಕಾರಿಗಳು. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಸ್ಥಳ ಮಹಾಜರು ಪ್ರಕ್ರಿಯೆಗೆ ಚಿನ್ನಯ್ಯ ಆಲಿಯಾಸ್ ಚೆನ್ನ ಆಲಿಯಾಸ್ ಭೀಮನನ್ನ ಕರೆದುಕೊಂಡು ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದ ತಕ್ಷಣವೇ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮನೆಯಲ್ಲಿ ಇಲ್ಲದೆ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಾಳೆ ತನಗೂ ಕೂಡ ಸಂಕಷ್ಟ ಎದುರಾಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಈ ಬುರ್ಡೆ ಮ್ಯಾನ್ ಹೇಳಿರೋ ಅಂತ ಸಾಕ್ಷ್ಯದ ಹಿನ್ನೆಲೆಯಲ್ಲಿ ಒಬ್ಬ ಆರೋಪಿಗೆ ತಾನು ಆಶ್ರಯವನ್ನ ಕೊಟ್ಟಿದ್ದೀನಿ ಅನ್ನೋದನ್ನೇ SIT ಅಧಿಕಾರಿಗಳು ಮಾನದಂಡವಾಗಿ ಆಧರಿಸಿದ್ರೆ ತನ್ನನ್ನು ಕೂಡ ಬಂಧನಕ್ಕೆ ಏನಾದರೂ ಒಳಪಡಿಸ್ಬಿಟ್ರೆ ಏನ್ ಮಾಡೋದು ಅನ್ನೋ ಆತಂಕದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನೂ ಸ್ಥಳದಲ್ಲಿ ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.